ಬಂಡಹಳ್ಳಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಮ್ಮನವರ 5ನೇ ವರ್ಷದ ವಾರ್ಷಿಕೋತ್ಸವ, ಪಂಚಾಕ್ಷರಿ ರೆಡ್ಡಿ ವಿಶೇಷ ಪೂಜೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಪಂಚಾಯಿತಿ ವ್ಯಾಪ್ತಿಯ ಬಂಡಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ ಪೀಠದಲ್ಲಿ ಅಮ್ಮನವರ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕಲ್ಯಾಣೋತ್ಸವವು ಭಕ್ತಾದಿಗಳ ಹರ್ಷೋದ್ಗಾರಗಳ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಲೋಕ ಕಲ್ಯಾಣದ ಉದ್ದೇಶದಿಂದಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು. ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಸಮಾಜ ಸೇವಕ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಅವರು, ಬಂಡಹಳ್ಳಿ ಗ್ರಾಮಕ್ಕೆ ಬಂದಾಗಲೆಲ್ಲ ಒಂದು ರೀತಿಯ ದೈವಿಕ ಅನುಭವವಾಗುತ್ತದೆ. ಅಮ್ಮನವರ ದೇವಾಲಯ ಸ್ಥಾಪನೆಯಾಗಿ ಕೇವಲ 5 ವರ್ಷಗಳಾದರೂ ಈ ಕ್ಷೇತ್ರವು ಅಪಾರವಾದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದೆ. 100 ಕೋಟಿ ನೋವಿದ್ರೂ ಈ ದೇವಸ್ಥಾನದ ಆವರಣಕ್ಕೆ ಬಂದು ನಿಂತರೆ ಅದೆಲ್ಲವೂ ಮರೆತು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಇದು ಅಮ್ಮನವರ ಮಹಿಮೆ ಮತ್ತು ಇಲ್ಲಿನ ಜನರ ಭಕ್ತಿಗೆ ಸಾಕ್ಷಿಯಾಗಿದೆ ಅಂತ ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಅಮ್ಮನವರ ತಿರು ಕಲ್ಯಾಣ ಮಹೋತ್ಸವದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ಇಂತಹ ಪವಿತ್ರ ಕ್ಷಣದಲ್ಲಿ ಭಾಗಿಯಾಗಿದ್ದು ನಮ್ಮೆಲ್ಲರ ಪುಣ್ಯವೆಂದು ಭಾವಿಸುತ್ತೇನೆ ಎಂದರು. ನಂತರ ಅಮ್ಮನವರನ್ನ ಆನೆಯ ಅಂಬಾರಿ ಮೇಲೆ ಕುಳಿಸಿ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರು ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಿದರು. ಉತ್ಸವದಲ್ಲಿ ತಮಟೆ, ಡೊಳ್ಳು ಕುಣಿತ ಹಾಗೂ ಮಂಗಳವಾದ್ಯಗಳೊಂದಿಗೆ ಅಮ್ಮನವರನ್ನ ಆನೆಯ ಅಂಬಾರಿ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿದರು. ಈ ಕಾರ್ಯಕ್ರಮವು ಕೇವಲ ತೋರಿಕೆಗಾಗಿ ಮಾಡ್ತಿರೋದಲ್ಲ, ಬದಲಾಗಿ ನಮ್ಮ ನಾಡಿನ ಬಡವರು, ರೈತರು ಹಾಗೂ ಶ್ರಮಜೀವಿಗಳ ಹಿತಕ್ಕಾಗಿ ನಡೀತಾ ಇದೆ. ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂಬ ಪ್ರಾರ್ಥನೆ ನಮ್ಮದಾಗಿದೆ ಎಂದರು. ಕ್ಷೇತ್ರದ ಭವಿಷ್ಯದ ಬಗ್ಗೆ ವ್ಯಕ್ತಪಡಿಸಿದ ಪಂಚಾಕ್ಷರಿ ರೆಡ್ಡಿಯವರು, ಬಂಡಹಳ್ಳಿಯ ಈ ಪುಣ್ಯ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಮೇಲ್ಮರುವತ್ತೂರು ಓಂ ಶಕ್ತಿ ದೇವಸ್ಥಾನ ಹಾಗೂ ತಿರುಪತಿಯ ಹಾದಿಯಲ್ಲಿ ಅಭಿವೃದ್ಧಿ ಹೊಂದಿ ದೊಡ್ಡ ಮಟ್ಟದ ಧಾರ್ಮಿಕ ಕೇಂದ್ರವಾಗಿ ಹೊರಹೊಮ್ಮಲಿ ಅಂತ ಆಶಿಸಿದರು. ದೇವಸ್ಥಾನದ ಟ್ರಸ್ಟಿಗಳಾದ ಮೋಹನ್, ಉಮೇಶ್, ಜೈರಾಮ್ ಹಾಗೂ ಭವ್ಯ ಅವರ ಶ್ರಮವನ್ನು ಶ್ಲಾಘಿಸಿದ ಅವರು, ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕರೆ ನೀಡಿದರು. ಬಸಪ್ಪನವರ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿವೆ. ಭಕ್ತಾದಿಗಳು ಅಮ್ಮನವರ ಆಶೀರ್ವಾದ ಪಡೆಯಲಿ ಅಂತ ಹಾರೈಸಿದರು. ಜಾತ್ರೆಗೆ ಬಂದಿದ್ದ ಸಾವಿರಾರು ಭಕ್ತರಿಗೆ ಪಂಚಾಕ್ಷರಿ ರೆಡ್ಡಿ ಕುಟುಂಬದ ವತಿಯಿಂದ ಅನ್ನದಾಸೋಹ ಹಾಗೂ ವಸ್ತ್ರದಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಂತರ ದೇವಾಲಯ ಟ್ರಸ್ಟ್ ಕಮಿಟಿ ಹಾಗೂ ಆರಕ್ಷಕ ಸಿಬ್ಬಂದಿಗಳಿಗೆ ಬಂದಂತ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಪಂಚಾಕ್ಷರಿ ರೆಡ್ಡಿ ಕುಟುಂಬಸ್ಥರು ಹಾಗೂ ಪ್ರಧಾನ ಆಗಮಿಕ ಬಸವರಾಜ ಸ್ವಾಮಿ, ದೇವರಮಳ್ಳೂರು ಕೇಶವ, ಶ್ರೀನಾಥ್ ಮೂರ್ತಿ, ಮನು, ದೇವಸ್ಥಾನದ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಶಿಡ್ಲಘಟ್ಟ ತಾಲೂಕಿನ ಬಂದಿದ್ದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ದೇವರ ದರ್ಶನ ಪಡೆದು ಪ್ರಸಾದ ವಿನಿಯೋಗದಲ್ಲೂ ಕೂಡ ಭಾಗಿಯಾಗಿದ್ದರು. ಈ ಒಂದು ಶುಭ ದಿನದಲ್ಲಿ ಶುಭ ಸಂಕಲ್ಪದಂತೆ ಬಂಡಹಳ್ಳಿ ಕ್ಷೇತ್ರದ ಶ್ರೀ ಮಣಿಯಮ್ಮನವರ ಸನ್ನಿಧಾನದಲ್ಲಿ ಈ ಒಂದು ಶುಭ ದಿನದಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತರು ಆಗಿರ್ತಕ್ಕಂಥ ಕೊತ್ತನೂರು ಗ್ರಾಮದ ನಿವಾಸಿಗಳಾಗಿರ್ತಕ್ಕಂತಹ ಶ್ರೀಯುತ ಪಂಚಾಕ್ಷರಿ ರೆಡ್ಡಿಯವರ ಕುಟುಂಬದವರಿಂದ 3 ದಿನಗಳ ಪರ್ಯಂತವಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರ ಕುಟುಂಬದವರು ನಡೆಸಿಕೊಂಡು ಬಂದಿದ್ದಾರೆ. ಆ ತಾಯಿಯ ಅನುಗ್ರಹ ಸದಾಕಾಲವೂ ಆ ಒಂದು ಕುಟುಂಬಕ್ಕೆ ರಕ್ಷಣೆಯಾಗಿ ನಿಂತ್ಕೊಳ್ಳಿ. ಯಾಕಂತಂದ್ರೆ ಇವತ್ತು ಕೇಳಿದ್ರು ಯಾರು ಕಾಸು ಕೊಡಲ್ಲ, ಕೇಳದೇನೆ ಎಲ್ಲ ಸೇವೆಯನ್ನು ನಾನೇ ಮಾಡುತ್ತೀನಿ ಅಂತೇಳಿ ಈ ಎಲ್ಲ ಸೇವೆಗಳನ್ನ, ಅನ್ನದಾನ ಆಗಿರ್ಬೋದು, ಪೂಜಾ ಕಾರ್ಯಗಳಾಗಿರ್ಬೋದು, ಇವತ್ತು ಎಲ್ಲ ಏನು ಸೇವೆಗಳು ನಡೀತಾ ಇದ್ದವೋ ಎಲ್ಲವೂ ಸ್ವಾಮಿ ನಮ್ಮ ಕುಟುಂಬದ ವತಿಯಿಂದನೇ ನಾವೇ ಮಾಡ್ಕೊಡ್ತೀವಿ ಅಂತೇಳಿ ಆನೆ ಅಂಬಾರಿಯಿಂದ ಆಗಿರ್ಬೋದು ಎಲ್ಲಾ ಸೇವೆಗಳನ್ನ ಶ್ರೀಯುತರಾಗಿರ್ತಕ್ಕಂತಹ ಪಂಚಾಕ್ಷರಿ ರೆಡ್ಡಿ ಅವರು ಎಲ್ಲಾ ಸೇವೆಗಳನ್ನ ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅವರ ಕುಟುಂಬಕ್ಕೆ ಆ ಮಣಿಯಮ್ಮನವರು ಸಂಪೂರ್ಣವಾಗಿ ಅನುಗ್ರಹಿಸಿ ಅವ್ರು ಮಾಡುವಂತ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳಿಗೂ ಅಭಿವೃದ್ಧಿಯಾಗಲಿ, ಇನ್ನು ಹೆಚ್ಚಿನಾದಂತ ಶಕ್ತಿ ಕೊಟ್ಟು ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನಾದ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಒಂದು ಕುಟುಂಬ ನೆರೆಯಾಗಲಿ ಅಂತೇಳಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಆ ತಾಯಿಯನ್ನ ಕೇಳ್ಕೊಳ್ತಾ ಅವ್ರ ಕುಟುಂಬ ಸದಾಕಾಲವು ಸುಭಿಕ್ಷವಾಗಿರ್ಲಿ ಅಂತೇಳಿ ಆ ದೇವಿಯ ಸನ್ನಿಧಾನದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಳ್ಳೇದ್ ಮಾಡಲಿ, ಹೆಚ್ಚಿನ ಶಕ್ತಿ ಕೊಡ್ಲಿ. ಮೊದಲನೇದಾಗಿ ಬಂಡಹಳ್ಳಿ ಮಣಿಯಮ್ಮನವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾವು ಶಿರಸ್ಸ ವಂಚಿ ನಮಸ್ಕರಿಸ್ತೀನಿ. ಮೊದಲನೇದಾಗಿ ಬಂಡಹಳ್ಳಿ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಈ ವರ್ಷ 5ನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಕರ್ತರಾದಂತ ಮೋಹನ್ ಅವರು, ಉಮೇಶ್ ಅವರು, ಜಯರಾಮಣ್ಣವರು, ಅವರ ಕುಟುಂಬದವರು, ಆಮೇಲೆ ಈ ಭಾಗದ
ಹಳ್ಳಿಯ ಎಲ್ಲ ಭಕ್ತಾದಿಗಳು, ನಿಮ್ಮಂಥವರು ಈ ಒಂದು ಭವ್ಯ ಅವರು, ಈ ಒಂದು ಇದರ ಟ್ರಸ್ಟಿಗಳು, ಮೊದಲನೇದಾಗಿ ಈಚು ಸಾರಥಿ ಬಸಪ್ಪನವರು ನಮ್ಮ ಮನೆಗೆ ಬಂದರು. ಆಗಲೇ ಮಂಡಳಿ ಪರಿಚಯ ನಮಗಾಗಿತ್ತು. ಅದು ಎಂಥ ಸಮಯ ಅಂದರೆ, ನನ್ನ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ ಮೇಲೆ ನಿರ್ವಿಘ್ನವಾಗಿ, ನಿರ್ಗಳವಾಗಿ, ಬಹಳ ವಿಜೃಂಭಣೆಯಿಂದ, ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ವಿವಾಹ ಮಹೋತ್ಸವ ನಡೆದಿತ್ತು. ಅಮ್ಮನ ಆಶೀರ್ವಾದ, ಬಸಪ್ಪನವರ ಒಂದು ಪಾದಸ್ಪರ್ಶ ನಮ್ಮ ಮನೆಗಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಂಧು ಮಿತ್ರರು, ನನ್ನ ನಂಬಿರೋ ಜನ, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಮ್ಮಂದರು, ಅಪ್ಪಂದರು, ಅವರ ಆಶೀರ್ವಾದ ಭಾಳ ಚೆನ್ನಾಗಿ ನಡೆದು ಬಂತು. ಹಾಗೆ ಮೊನ್ನೆ ಒಂದು 15-20 ದಿವಸದ ಹಿಂದೆ ಅನ್ಕೊಂತೀನಿ, ಇಲ್ಲ ತಿಂಗಳಿಂದ ಜಯರಾಮಣ್ಣವರು, ನಮ್ಮ ಮೋಹನ್ ಅವರು, ಉಮೇಶ್ ಅವರು, ಮೇನು ನಮ್ಮ ಎಲ್ಲರೂ ಬಂದು ಈ ಥರ ಪೂಜೆ ಮಾಡ್ತಾ, ಇದು ವಾರ್ಷಿಕೋತ್ಸವ ಇಟ್ಕೊಂತ ಇದ್ದೀವಿ, ಏನೋ ಒಂದು ಸಣ್ಣದಾಗಿ ಮಾಡಬೇಕು. ಅದೇನು ಮನಸ್ಸು ಕೊಡ್ತೋ ಗೊತ್ತಿಲ್ಲ, ನಾನೇನು ಯೋಚನೆ ಮಾಡಲಿಲ್ಲ. ನೀವೇನು ಬೇಕು ಹೇಳ್ರಿ, ಏನಿದೆ ಅದೆಲ್ಲ ಮಾಡೋಣ ಅಂತ. ಅದೇನೋ ಅಮ್ಮ ಇಲ್ಲಿವರೆಗೂ ನಡೆಸ್ಕೊಟ್ರು, ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಒಂದು ತಡೆ ಇಲ್ಲದೆ, ಯಾವುದೇ ಒಂದು ಬೇರೆ ಥರ ವಿಚಾರಗಳಿಲ್ಲದೆ, ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ, ಭಾಳ ಸಂತೋಷದಿಂದ ಇವತ್ತು ನಮ್ಮ ಮನೆಯಲ್ಲಿ ಥರ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರೋರು ನಡ್ಕೊಂಡಿದ್ದಾರೆ. ಹಾಗೆ ಅಮ್ಮನ ಒಂದು ಈ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅಂತ, ಆ ಪಾಸಿಟಿವ್ನೆಸ್ಸು 100ರಲ್ಲಿ ಎಷ್ಟು ಅಂದರೆ 100% ಇದೆ. ಅದು ಇರೋದ್ರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿನ ಆಕರ್ಷಣೆ, ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಬಂದರೆ ಏನೋ ಮನಸ್ಸಿಗೆ ನೆಮ್ಮದಿ, ಏನೋ ಕೋಟಿ ನೋವಿರಲಿ ಕಳೆದೋಗ್ಬಿಡುದು. ಆದ್ದರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಅಮ್ಮನವರು ಮೇಲ್ಮಲ್ಲೂರು ಓಂ ಶಕ್ತಿ ದೇವ್ರ ಥರ ಇಲ್ಲಿ ಬೆಳೀಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನನ್ನ ಹೃದಯಪೂರ್ವವಾಗಿ, ನನ್ನ ಕುಟುಂಬದ ಪರವಾಗಿ ನಾನು ಆಶಿಸ್ತೇನೆ. ಅಮ್ಮನಲ್ಲಿ ಹರಕೆ ಮಾಡ್ಕೊಳ್ತೇನೆ. ಇದೇ ಥರ ವರ್ಷ ವಾರ್ಷಿಕವಾಗಿ ವಿಶೇಷ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಕಲ್ಯಾಣ ಇವತ್ತು ಮಾಡಿಸಿದ್ರಲ್ಲ, ಅದಕ್ಕೆ ನಾವು ಧನ್ಯವಾಗಿದ್ದೇವೆ. ಅದು ಇನ್ನೇನೋ ಇಲ್ಲ ಇನ್ನೇನೋ ನನಗದು ಗೊತ್ತಾಗ್ತಾ ಇಲ್ಲ. ಭಾಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಆ ಅಮ್ಮನವರು, ಇಲ್ಲಿನ ಟ್ರಸ್ಟಿಗಳು, ಮುಖ್ಯರು ಎಲ್ಲರೂ ನಮಗೆ ಒಂದು ಅವಕಾಶ ಯಾವಾಗಲೂ ಕೊಡಲಿ ಅಂತ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ಏನೋ ಜನಗಳ ಮುಂದೆ ತೋರ್ಪಡಿಕೆಗಾಗಲಿ ಇಲ್ಲ ಬೇರೆ ಏನಕ್ಕೂ ನಾನು ಇದು ಮಾಡ್ತಾ ಇರೋದಲ್ಲ. ಲೋಕ ಕಲ್ಯಾಣ, ಬಡವರು, ರೈತ ವರ್ಗದವರು, ನಿಮ್ಮಂಥವರು ಎಲ್ಲರಿಗೆ ಅಮ್ಮನ ಆಶೀರ್ವಾದ ಇದೆ. ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ ಭಾಗ್ಯ ಅಮ್ಮ ಕಾಪಾಡಲಿ ಅಂತೇಳಿ ಈ ಒಂದು ಸನ್ನಿವೇಶದಲ್ಲಿ ನಾನು ಅಮ್ಮನಲ್ಲಿ ಬೇಡ್ಕಂತ ನನ್ನ